ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರೋದು ಈಗ ಫಿಕ್ಸ್ ಆಗಿದೆ. ಮ್ಯೂನಿಕ್ ಏರ್ಪೋರ್ಟ್ಗೆ ಆಗಮಿಸಿದ್ದಾನೆ ಕಾಮಿ ಪ್ರಜ್ವಲ್ ರೇವಣ್ಣ. ನೋಡಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದ. ಮ್ಯೂನಿಕ್ ಏರ್ಪೋರ್ಟ್ಗೆ ಆಗಮಿಸಿರೋದು ಈಗ ಪ್ರಜ್ವಲ್ ರೇವಣ್ಣ. 2 ಬ್ಯಾಗ್ಗಳ ಸಮೇತ ಚೆಕ್ ಇನ್ ಆಗಿದ್ದಾನೆ ಸಂಸದ ಪ್ರಜ್ವಲ್ ರೇವಣ್ಣ. ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿದ್ದಾನೆ ಪ್ರಜ್ವಲ್. ಏನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನ ಹೊರಡುತ್ತೆ. ಕೆಲವೇ ನಿಮಿಷಗಳ ಹಿಂದೆ ಏರ್ಪೋರ್ಟ್ ನಲ್ಲಿ ಚೆಕ್ ಇನ್ ಆಗಿರೋದು. ಲುಫ್ತಾನ್ಸ್ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ಬೋರ್ಡಿಂಗ್. ಏನೇನು ಕೆಲವೇ ಕ್ಷಣಗಳಲ್ಲಿ ಬೋರ್ಡಿಂಗ್ ಆಗಲಿದ್ದಾನೆ ಕಾಮಿ ಪ್ರಜ್ವಲ್. ನೋಡಿ, ವಿಮಾನ ಟಿಕೆಟ್ ಕೂಡ ಈಗ ಆಲ್ರೆಡಿ ಬುಕ್ ಆಗಿತ್ತು. ಅಲ್ಲಿಯ ಕಾಲಮಾನದ ಪ್ರಕಾರ 12:05, ಇಲ್ಲಿ 3:23ವರೆಗೆ ಫ್ಲೈಟ್ ಹೊರಡುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯರಾತ್ರಿ 12ವರೆಗೆ ವಿಮಾನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಗೋದು. ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿದ್ದಾನೆ ಈಗ ಪ್ರಜ್ವಲ್ ರೇವಣ್ಣ. ಕೆಲವೇ ನಿಮಿಷಗಳ ಹಿಂದೆ ಏರ್ಪೋರ್ಟ್ ನಲ್ಲಿ ಚೆಕ್ ಇನ್ ಆಗಿರೋದು. ಏನೇನು ಕೆಲವೇ ನಿಮಿಷಗಳಲ್ಲಿ ವಿಮಾನ ಕೂಡ ಹೊರಡುತ್ತೆ. ಲುಫ್ತಾನ್ಸ್ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ಬೋರ್ಡಿಂಗ್. ಕೆಲವೇ ಕ್ಷಣಗಳಲ್ಲಿ ಬೋರ್ಡಿಂಗ್ ಆಗಲಿದ್ದಾನೆ ಕಾಮಿ ಪ್ರಜ್ವಲ್. ನೋಡಿ, ಇದೇ ಏರ್ಪೋರ್ಟ್ ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇನೆ ಮ್ಯೂನಿಕ್ ಏರ್ಪೋರ್ಟ್, ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್. ಎಲ್ಲಿಂದನೇ ಪ್ರಜ್ವಲ್ ಈಗ ಹೊರಡೋದು. ಇನ್ನೇನು ಕೆಲವೇ ಹೊತ್ತಲ್ಲಿ ವಿಮಾನ ಕೂಡ ಲ್ಯಾಂಡಿಂಗ್ ಆಗುತ್ತೆ. ಅಲ್ಲಿಯ ಕಾಲಮಾನದ ಪ್ರಕಾರ 12:05ಕ್ಕೆ ವಿಮಾನ ಹೊರಡೋದು. ಇಲ್ಲಿ ಮಧ್ಯರಾತ್ರಿ 12ವರೆಗೆ ಬರುತ್ತೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ನೀವೀಗ ಗಮನಿಸ್ತಾ ಇದ್ದೀರಾ, ಇದೇ ಏರ್ಪೋರ್ಟ್, ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ ಅನ್ನ ಗಮನಿಸ್ತಾ ಇದ್ದೀರಾ. ಇದೇ ಏರ್ಪೋರ್ಟ್ ನಿಂದ ಪ್ರಜ್ವಲ್ ಹೊರಡ್ತಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಆಲ್ರೆಡಿ ಏರ್ಪೋರ್ಟ್ಗೂ ಕೂಡ ಬಂದಿದ್ದಾನೆ. ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. 2 ಬ್ಯಾಗ್ ಸಮೇತ ಆತ ಬಂದಿರೋದು. ಮಧ್ಯಾಹ್ನ 3:35ಕ್ಕೆ ಹೊರಡಬೇಕಿದ್ದಂತಹ ವಿಮಾನ ವಿಳಂಬ. ಸಾಯಂಕಾಲ 4:05ಕ್ಕೆ ಮ್ಯೂನಿಕ್ ನಿಂದ ಟೇಕ್ ಆಫ್ ಆಗುತ್ತೆ ವಿಮಾನ. ನೋಡಿ, 3:35ಕ್ಕೆ ಹೊರಡಬೇಕಾಗಿತ್ತು. ಅರ್ಧ ಗಂಟೆ ಲುಫ್ತಾನ್ಸ್ ವಿಮಾನದ ಪ್ರಯಾಣ ಈಗ ವಿಳಂಬ ಆಗಿದೆ. ಇವತ್ತೇ ವಿಮಾನದಲ್ಲಿ ಪ್ರಯಾಣಿಸಬೇಕಾಗಿದೆ ಪ್ರಜ್ವಲ್ ರೇವಣ್ಣ. ಈಗಾಗಲೇ ಬಂದಿದ್ದಾನೆ ವಿಮಾನ ನಿಲ್ದಾಣಕ್ಕೆ. ಮಧ್ಯಾಹ್ನ 3:35ಕ್ಕೆ ಹೊರಡಬೇಕಿದ್ದಂತಹ ವಿಮಾನ ವಿಳಂಬ ಆಗಿದೆ ಅರ್ಧ ಗಂಟೆಗಳ ಕಾಲ. ಸಾಯಂಕಾಲ 4:05ಕ್ಕೆ ಜರ್ಮನಿಯ ಮ್ಯೂನಿಕ್ ನಿಂದ ಟೇಕ್ ಆಫ್ ಆಗುತ್ತೆ. ಅರ್ಧ ಗಂಟೆ ಲುಫ್ತಾನ್ಸ್ ವಿಮಾನದ ಪ್ರಯಾಣ ಈಗ ವಿಳಂಬ ಆಗಿರೋದು. ನೀವೀಗ ಗಮನಿಸ್ತಾ ಇದ್ದೀರಾ, ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನ ಇದೇ ಏರ್ಪೋರ್ಟ್ ಇಂದ ಹೊರಡೋದು ಪ್ರಜ್ವಲ್ ರೇವಣ್ಣ. ಸಾಯಂಕಾಲ 4:05ಕ್ಕೆ ವಿಮಾನ ಹೊರಡುತ್ತೆ. ಮಧ್ಯರಾತ್ರಿ 12:15 1 ಗಂಟೆಯ ಸುಮಾರಿಗೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ವಿಮಾನ ಬರುತ್ತೆ. ಈಗಾಗಲೇ ಬೆಂಗಳೂರಲ್ಲಿ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಬಂದ ಕೂಡಲೇ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋದಕ್ಕೆ. ಈಗ ಆಲ್ರೆಡಿ ಬಂದಿದ್ದಾನೆ, ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿದ್ದಾನೆ ಪ್ರಜ್ವಲ್ ರೇವಣ್ಣ. 3:00ವರೆಗೆ ಹೊರಡಬೇಕಾಗಿತ್ತು ಫ್ಲೈಟು, 3:35ಕ್ಕೆ. ಅರ್ಧ ಗಂಟೆ ಲೇಟ್ ಆಗಿದೆ ವಿಮಾನ ಹೊರಡೋದು. ಅರ್ಧ ಗಂಟೆ ಲೇಟ್ ಆಗಿದೆ. 4:05ಕ್ಕೆ ವಿಮಾನ ಹೊರಡುತ್ತೆ. ಮ್ಯೂನಿಕ್ ನಿಂದ ಟೇಕ್ ಆಫ್ ಆಗುತ್ತೆ ವಿಮಾನ. ಮಧ್ಯರಾತ್ರಿ 12ವರೆಗೆ ಬರಬೇಕಾಗಿತ್ತು, 3:00ವರೆಗೆ ಹೊರಟಿದ್ರೆ. ಆದರೆ ಈಗ ಅರ್ಧ ಗಂಟೆ ಲೇಟ್ ಆಗಿರೋದ್ರಿಂದ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. 12:30 1 ಗಂಟೆಯ ಒಳಗಡೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ವಿಮಾನ ಟೇಕ್ ಆಫ್ ಆಗುತ್ತೆ. ಸಾರಿ, ಲ್ಯಾಂಡಿಂಗ್ ಆಗೋದು. ಈಗ ಟೇಕ್ ಆಫ್ ಆಗುತ್ತೆ 4:05ಕ್ಕೆ ಜರ್ಮನಿಯ ಮ್ಯೂನಿಕ್ ನಿಂದ. ವಿಮಾನದಲ್ಲಿ ಪ್ರಜ್ವಲ್ ಊಟದ ವಿವರ ಪವರ್ ಟಿವಿಗೆ ಲಭ್ಯ ಆಗಿದೆ. ನೋಡಿ, ವಿಮಾನದಲ್ಲಿ ಏನೆಲ್ಲ ತಿಂತಾನೆ ಅಂತ ಹೇಳಿ. ಸುಮಾರು 8 ರಿಂದ 10 ಗಂಟೆಯ ಜರ್ನಿ. ಮುಸ್ಲಿಂ ಮೀಲ್ ರಿವರ್ಸ್ ಮಾಡಿರುವ ಪ್ರಜ್ವಲ್. ಅಲಾಲ್ ಕಟ್ ಭೋಜನಕ್ಕೆ ಪ್ರಜ್ವಲ್ ರೇವಣ್ಣ ಆದ್ಯತೆ. ನೋಡಿ ಏನೆಲ್ಲ ತಿಂತಾನೆ ಅಂತ ಹೇಳಿ. ಫ್ಲೈಟ್ ಟಿಕೆಟ್ ಜೊತೆಗೆ ಮೀಲ್ ರಿಸರ್ವ್ ಅನ್ನ ಮಾಡಿದ್ದಾನೆ. ಊಟ ಕೂಡ ಆರ್ಡರ್ ಮಾಡಿದ್ದಾನೆ. ವಿಮಾನದಲ್ಲಿ ಪ್ರಜ್ವಲ್ ಊಟದ ವಿವರ ಪವರ್ ಟಿವಿಗೆ ಲಭ್ಯ ಆಗಿರೋದು. ಮುಸ್ಲಿಂ ಮೀಲ್ಸ್ ರಿಸರ್ವ್ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ಅಲಾಲ್ ಕಟ್ ಭೋಜನಕ್ಕೆ ಪ್ರಜ್ವಲ್ ರೇವಣ್ಣ ಆದ್ಯತೆಯನ್ನ ಕೊಟ್ಟಿರೋದು. ಆಲ್ರೆಡಿ ಫ್ಲೈಟ್ ಟಿಕೆಟ್ ಜೊತೆಗೆ ಮೀಲ್ ಕೂಡ ರಿಸರ್ವ್ ಮಾಡಿದ್ದಾನೆ, ಅದನ್ನು ಕೂಡ ಬುಕ್ ಮಾಡಿದ್ದಾನೆ. ಯಾಕಂದ್ರೆ 8 ರಿಂದ 10 ಗಂಟೆಯ ಜರ್ನಿ. ನೋಡಿ, ಈಗ 4 ಗಂಟೆಗೆ ವಿಮಾನ ಹೊರಟ್ರೆ ಮಧ್ಯರಾತ್ರಿ 12:15 1 ಗಂಟೆ ಆಗುತ್ತೆ. ಸೊ ಒಂದು 8 ರಿಂದ 10 ಗಂಟೆಯ ಜರ್ನಿ. ಹಾಗಾಗಿ ಅದರ ಒಳಗಡೆ ತಿನ್ನೋದು ಕುಡಿಯೋದು ಎಲ್ಲವೂ ಕೂಡ ಇರುತ್ತೆ. ಊಟ ಕೂಡ ಆಲ್ರೆಡಿ ಆರ್ಡರ್ ಮಾಡಿರೋದು ಆತ ಟಿಕೆಟ್ ಜೊತೆಗೆ ಅದನ್ನು ಕೂಡ
ಬುಕ್ ಮಾಡಿದ್ದಾನೆ. ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನಿಂದ ಹೊರಡ್ತಾನೆ. ವಿಮಾನ ಕೂಡ ರೆಡಿ ಆಗಿದೆ. ಆದರೆ ಅರ್ಧ ಗಂಟೆ ಲೇಟು, ಒಂದಷ್ಟು ಕಾರಣಗಳಿಂದ ಅರ್ಧ ಗಂಟೆ ಲೇಟು. 3:35ಕ್ಕೆ ವಿಮಾನ ಹೊರಡಬೇಕಾಗಿತ್ತು ಜರ್ಮನಿಯ ಮ್ಯೂನಿಕ್ನಿಂದ. ಆದರೆ ಈಗ ಸ್ವಲ್ಪ ಮಟ್ಟಿಗೆ ಲೇಟ್ ಆಗಿದೆ. 4:05ಕ್ಕೆ ಜರ್ಮನಿಯ ಮ್ಯೂನಿಕ್ನಿಂದ ವಿಮಾನ ಹೊರಡೋದು. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 12:30 1 ಗಂಟೆಗೆ ಬರುತ್ತೆ. ಇವತ್ತೇ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾಗಿದೆ. ಈಗ ಆಲ್ರೆಡಿ ಟಿಕೆಟ್ ಕೂಡ ಬುಕ್ ಆಗಿದೆ. ಕಳೆದ 3-4 ದಿನಗಳ ಹಿಂದೆಯೇ ನಾವು ಕೂಡ ಟಿಕೆಟನ್ನು ನಿಮಗೆ ತೋರಿಸಿದ್ವಿ. ಭಾರತೀಯ ಕಾಲಮಾನದ ಪ್ರಕಾರ 3:35ಕ್ಕೆ ಹೊರಡಬೇಕಾದಂತಹ ವಿಮಾನ ಅರ್ಧ ಗಂಟೆ ಲೇಟು. ನೀವೀಗ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟನ್ನು ಗಮನಿಸ್ತಾ ಇದ್ದೀರಾ. ಇದೇ ಏರ್ಪೋರ್ಟು ಟರ್ಮಿನಲ್ 2 ಇಂದ ಆತ ಒಳಗಡೆ ಹೋಗ್ತಾನೆ. ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಅದೆಲ್ಲವನ್ನು ಕೂಡ ಮುಗಿಸ್ಕೊಂಡು ವಿಮಾನವನ್ನು ಹತ್ತಿ 8ರಿಂದ 10 ಗಂಟೆಯ ಕಾಲ ಜರ್ನಿ ಇರುತ್ತೆ. ಒಳಗಡೆ ಊಟಕ್ಕೂ ಕೂಡ ಆತ ಆರ್ಡ್ರ್ ಮಾಡಿದ್ದಾನೆ. ಆಲ್ರೆಡಿ ಮೆನು ಕೂಡ ರೆಡಿ ಆಗಿದೆ. ಮುಸ್ಲಿಂ ಮೀಲನ್ನು ಆತ ಈಗ ಆಲ್ರೆಡಿ ಆರ್ಡ್ರ್ ಮಾಡಿರೋದು ಟಿಕೆಟ್ ಜೊತೆಗೆ. 8ರಿಂದ 10 ಗಂಟೆ ಪ್ರಯಾಣ ಇದೆ. ಫಿಕ್ಸ್ ಆಗಿದೆ, ಫೈನಲ್ ಆಗಿದೆ. ಜರ್ಮನಿಯಿಂದ ಹೊರಡ್ತಾನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ಗೆ ಮಧ್ಯರಾತ್ರಿ ವಿಮಾನ ಬರುತ್ತೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಲ್ಯಾಂಡ್ ಆಗುತ್ತೆ LH ಫ್ಲೈಟ್. 12:30ಯಿಂದ 1 ಗಂಟೆಯ ಒಳಗಡೆ ಏರ್ಪೋರ್ಟ್ಗೆ ಕಾಲಿಡ್ತಾ ಇದ್ದಂತೆ ಈ ಕಡೆ SIT ಅಧಿಕಾರಿಗಳು ಪ್ರಜ್ವಲ್ನನ್ನ ಲಾಕ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ಆಂಗಲ್ ಅಲ್ಲೂ ಕೂಡ ತನಿಖೆ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ರೆಡಿ ಆಗಿರೋದು. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಏರ್ಪೋರ್ಟ್ಗೆ ಕಾಲಿಡ್ತಾ ಇದ್ದಂತೆ ಲಾಕ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಕೂಡ ಆಗಿದೆ. ಯಾವ ರೀತಿ ಬಂಧಿಸಬೇಕು, ಅದರ ಜೊತೆಗೆ ಬಂಧಿಸಾದ ಮೇಲೆ ಯಾವ ರೀತಿ ತನಿಖೆ ಮಾಡಬೇಕು, ತನಿಖೆಯ ಆಯಾಮಗಳು ಹೇಗೆ, ಎಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ SIT ಪೊಲೀಸರು ಹಿರಿಯ ಅಧಿಕಾರಿಗಳೊಂದಿಗೆ. ನೋಡಿ, 4:05ಕ್ಕೆ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನಿಂದ ವಿಮಾನ ಹೊರಡುತ್ತೆ. ಇಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆ ವಿಮಾನ ಬರೋದು 12:30ಯಿಂದ 1 ಗಂಟೆ ಸುಮಾರಿಗೆ. ಅಂದರೆ 3:35ಕ್ಕೆ ಹೊರಟಿದ್ರೆ 12:30ಗೆ ಬರ್ತಾ ಇತ್ತು. ಆದರೆ ಅಲ್ಲೇ ಹೊರಡೋಕ್ಕೆ ಒಂದಷ್ಟು ವಿಳಂಬ, ಒಂದಷ್ಟು ಕಾರಣಗಳಿರುತ್ತೆ ಬೇರೆ ಬೇರೆ ರೀತಿ. ಅರ್ಧ ಗಂಟೆ ಲೇಟಾಗಿ ಹೊರಡ್ತಾ ಇರೋದು. ನೋಡಿ, ಗಮನಿಸ್ತಾ ಇದ್ದೀರಾ, ಇದು ಬುಕ್ ಮಾಡಿರುವಂತಹ ಟಿಕೆಟು. ಮ್ಯೂನಿಕ್ ಟು ಬ್ಯಾಂಗ್ಳೂರ್ 12:05. ಅಂದರೆ ಇದು ಜರ್ಮನಿಯ ಕಾಲಮಾನ 12:05. 12:05 ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ 3:35. ಅಂದರೆ ಈಗ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಾ ಇರೋದ್ರಿಂದ 4:05ಕ್ಕೆ ಮ್ಯೂನಿಕ್ನಿಂದ ಹೊರಡೋದು. ಮಧ್ಯರಾತ್ರಿ 12:30ಕ್ಕೆ ಬರಬೇಕು. ಆದರೆ ಅರ್ಧ ಗಂಟೆ ಲೇಟಾಗಿ ಹೊರಡ್ತಾ ಇರೋದ್ರಿಂದ 1 ಗಂಟೆಗೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಕುಳಿತುಕೊಂಡಿರುವಂತಹ ವಿಮಾನ ಬರೋದು. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಆತನನ್ನ ಲಾಕ್ ಮಾಡೋದಕ್ಕೆ ಈ ಕಡೆ SIT ಅಧಿಕಾರಿಗಳು ಕೂಡ ಸರ್ವ ರೀತಿಯಲ್ಲೂ ಸನ್ನದ್ಧ ಆಗಿದ್ದಾರೆ. ಯಾಕಂದ್ರೆ ಕಳೆದ 33 ದಿನಗಳಿಂದ 1 ತಿಂಗಳಿನಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರೋದು. SIT ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಇದ್ದ. ಒಂದ್ ಕಡೆ ಇವತ್ತು ಕೂಡ ಬಹಳಷ್ಟು ಡೌಟ್ ಇತ್ತು, ಪ್ರಜ್ವಲ್ ಬರ್ತಾನಾ ಇಲ್ವಾ, ಈಗಲೂ ಏನಾದರೂ ಚಳ್ಳೆ ಹಣ್ಣು ತಿನ್ನಿಸ್ತಾನಾ. ಯಾಕಂದ್ರೆ 2 ಬಾರಿ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದ. 16ನೇ ತಾರೀಕೆ ಬರ್ತಾನೆ, ಆಗಲೂ ಕೂಡ ಟಿಕೆಟ್ಗಳು ಬುಕ್ ಆಗಿತ್ತು, ಕ್ಯಾನ್ಸಲ್ ಆಗಿತ್ತು. ಆದರೆ ಈಗ ಕನ್ಫರ್ಮ್ ಆಗಿದೆ, ಆತ ಏರ್ಪೋರ್ಟ್ನ ಒಳಗಡೆ ಬಂದಿದ್ದಾನೆ. ಏನೆಲ್ಲ ಪ್ರೊಸೀಜರ್ಗಳಾಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನ ಒಳಭಾಗದಲ್ಲಿ ಇದ್ದಾನೆ ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನ ಹೊರಡುತ್ತೆ. 3:35ಕ್ಕೆ ಹೊರಡಬೇಕು, 4:05ಕ್ಕೆ ಹೊರಡುತ್ತೆ. ಅರ್ಧ ಗಂಟೆ ಲುಫ್ತಾನ್ಸ್ ವಿಮಾನ ಪ್ರಯಾಣ ವಿಳಂಬ ಆಗಿದೆ. ಮತ್ತೊಂದು ಕಡೆ ವಿಮಾನದ ಒಳಗಡೆ ಕೂತ್ಕೊಂಡು ಪ್ರಯಾಣಿಸಬೇಕಾದ್ರೆ ಊಟ ಬೇಕಲ್ಲ, ಆಲ್ರೆಡಿ ಅದನ್ನ ಕೂಡ ಟಿಕೆಟ್ ಜೊತೆಗೇನೆ ಆತ ಆರ್ಡ್ರ್ ಮಾಡಿರೋದು. ಮುಸ್ಲಿಂ ಮೀಲನ್ನು ಆರ್ಡ್ರ್ ಮಾಡಿದ್ದಾನೆ, ಹಲಾಲ್ ಕಟ್ ಅದನ್ನ ಆರ್ಡ್ರ್ ಮಾಡಿರೋದು ಪ್ರಜ್ವಲ್ ರೇವಣ್ಣ. ನೋಡಿ, ಊಟದ ಮೆನುವನ್ನು ಕೂಡ ನಾವು ನಿಮಗೆ ಹೇಳಿದ್ವಿ, ಏನೆಲ್ಲ ಊಟ ಆರ್ಡ್ರ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ. ಯಾಕಂದರೆ 8ರಿಂದ 10 ಗಂಟೆಯ ಪ್ರಯಾಣ, ಹೊಟ್ಟೆ ಹಸ್ಕೊಂಡು ಹಂಗೆ ಇರೋಕ್ಕಾಗಲ್ವಲ್ಲ, ಹಾಗಾಗಿ ಊಟ ಮಾಡಲೇಬೇಕು. ಗಮನಿಸ್ತಾ ಇದ್ದೀರಾ, ಮ್ಯೂನಿಕ್ ಟು ಬೆಂಗಳೂರು 2 ಕ್ಯಾರಿ ಬ್ಯಾಗ್ಗಳಿದೆ. ಆತ ಏನೆಲ್ಲ ಇದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾನೆ. 2 ಬ್ಯಾಗ್ಗಳ ಸಮೇತ ಈಗ ಏರ್ಪೋರ್ಟ್ಗೆ ಬಂದಿರೋದು. ಪ್ರಜ್ವಲ್ ರೇವಣ್ಣ ವಿಮಾನ ಪ್ರಯಾಣಕ್ಕೆ ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ.
ನೋಡಿ, ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಮ್ಯೂನಿಕ್ ಏರ್ಪೋರ್ಟ್ನ ಟರ್ಮಿನಲ್ 2 ನಿಂದ ಪ್ರಯಾಣ L15 ಗೇಟ್ ಮೂಲಕ ಎಮಿಗ್ರೇಷನ್ ಪ್ರಕ್ರಿಯೆ ನಡೆಯುತ್ತೆ. L15 ಗೇಟ್ ಮುಖಾಂತರ ಎಮಿಗ್ರೇಷನ್ ಪ್ರಕ್ರಿಯೆ. ಪ್ರಜ್ವಲ್ ರೇವಣ್ಣ ವಿಮಾನ ಪ್ರಯಾಣದ ಮತ್ತಷ್ಟು ಮಾಹಿತಿ ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ನಾವು. ಏರ್ಪೋರ್ಟ್ಗೆ ಬಂದಾಗಿದೆ, ಈಗ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ, ಅದನ್ನ ಮುಗಿಸ್ಕೋಬೇಕು. L15 ಗೇಟ್ ಮುಖಾಂತರ ಇಮಿಗ್ರೇಷನ್ ಪ್ರಕ್ರಿಯೆ ನಡೆಯುತ್ತೆ. ಈಗ ಪ್ರಜ್ವಲ್ ರೇವಣ್ಣ ವಿಮಾನ ಪ್ರಯಾಣದ ಆತ ವಿಮಾನ ಹತ್ತಿ ಇಳಿಯೋವರೆಗೂ ಕೂಡ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. ಗಮನಿಸ್ತಾ ಇದ್ದೀವಿ, ಈಗಾಗಲೇ 2 ಚೆಕ್ ಇನ್ ಬ್ಯಾಗ್ಗಳ ಸಮೇತ ಆತ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿದ್ದಾನೆ. ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳನ್ನು ಮುಗಿಸಿ ವಿಮಾನವನ್ನು ಹತ್ತುತ್ತಾನೆ. ವಿಮಾನ 4:05ಕ್ಕೆ ಜರ್ಮನಿಯ ಮ್ಯೂನಿಕ್ನಿಂದ ಹೊರಡುತ್ತೆ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಬರೋದು ಪ್ರಜ್ವಲ್ ರೇವಣ್ಣ ಇರುವಂತಹ ವಿಮಾನ. ಒಂದು ಕಡೆ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಆತನನ್ನು ಅರೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ SIT ಅಧಿಕಾರಿಗಳು. ಆತ ವಿಮಾನವನ್ನು ಇಳಿದು ಹೊರಗಡೆ ಬರ್ತಾ ಇದ್ದಂತೆ SIT ಅಧಿಕಾರಿಗಳು ಆತನನ್ನು ಲಾಕ್ ಮಾಡ್ತಾರೆ. ಮತ್ತೊಂದು ಕಡೆ ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡೋದಕ್ಕೆ ರೆಡಿ ಆಗಿರೋದು SIT ಅಧಿಕಾರಿಗಳು. ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಏನೆಲ್ಲ ಆ್ಯಂಗಲಲ್ಲಿ ತನಿಖೆ ಆಗಬೇಕು, ಯಾವ ರೀತಿ, ಎಲ್ಲದ್ರ ಬಗ್ಗೆನೂ ಕೂಡ. ಮತ್ತೊಂದು ಕಡೆ ಮೊನ್ನೆ ಪ್ರಜ್ವಲ್ ರೇವಣ್ಣನೇ ಸ್ವತಃ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ. 3 ನಿಮಿಷದ ವಿಡಿಯೋ. ನಾನು ಬರ್ತೀನಿ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ 31ನೇ ತಾರೀಕು ನಾನೇ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ. ಹಾಗಾಗಿ ಯಾವ ರೀತಿ ತನಿಖೆ ನಡೆಯುತ್ತೆ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ನೋಡಿ, ಈಗಾಗಲೇ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿದ್ದಾನೆ ಪ್ರಜ್ವಲ್ ರೇವಣ್ಣ. ಒಂದಷ್ಟು ಪ್ರೊಸೀಜರ್ಗಳಿದೆ, ಅದನ್ನೆಲ್ಲವನ್ನ ಮುಗಿಸಿ 4:05ಕ್ಕೆ ಜರ್ಮನಿಯ ಮ್ಯೂನಿಕ್ನಿಂದ ವಿಮಾನ ಹೊರಡುತ್ತೆ.